ಅಯೋಧ್ಯೆ ನಾಡಲಿ ದಶರಥ ರಾಜನು 4 ಕುಮಾರರ ಕಂಡನು ಸಂತಸದಿ. ರಾಮನು ಹಿರಿಯ ಸದ್ಗುಣಗಳ ಗಣಿಯು ವಿಶ್ವಾಮಿತ್ರರ ಯಾಗ ಕಾಯ್ದನು ಸಿದ್ಧದಿ. ಬಾಲಕ ರಾಮನ ಶೌರ್ಯವ ನೋಡಲು ಶಿವಧನು ಭಂಗಿಸಿ ಸೀತೆಯ ವರಿಸಿದನು. ಕೈಕೇಯಿ ಮಾತಿನಿಂದ ಕಷ್ಟವೂ ಬಂದಿತು. ರಾಮನು ಹೊರಟ ವನವಾಸಕ್ಕೆ ಸಿದ್ಧನಾಗಿ ತಂದೆಯ ಮಾತಿಗೆ ವಿಧೇಯತೆ ತೋರಿದನು. ಲಕ್ಷ್ಮಣ ಸೀತೆ ಜೊತೆಯಡಿಯಿಟ್ಟರು ಹೊರಗೆ. ರಾಜ್ಯದ ಭೋಗವ ಕ್ಷಣದಲ್ಲಿ ಬಿಟ್ಟು ಧರ್ಮವ ಪಾಲಿಸೆ ಹೊರಟನು ದಾರಿಗೆ. ಚಿತ್ರಕೂಟವ ದಾಟಿ ದಂಡಕಾರಣ್ಯದಿ ಮುನಿಗಳ ಆಶ್ರಯದಿ ಕಳೆಯುತ್ತ ದಿನವ. ಮೃಗಗಳ ಬೇಟೆ ರಾಕ್ಷಸ ಸಂಹಾರ ಕಷ್ಟಕ್ಕೆ ತುತ್ತಾಗಿ ಉಳಿಸಿದರು ಜನವ. ಶೂರ್ಪನಖಿಯ ಮೂಗು ಕಿವುಡು ಕತ್ತರಿಸಿ ಖರದೂಷಣರ ಸಂಹರಿಸಿದನು ರಾಮನು. ಪಂಚವಟಿಯಲ್ಲಿ ವಾಸ ಸೌಂದರ್ಯ ನೆಲೆಸಿತ್ತು. ಮಾಯಾ ಮೃಗವ ಕಂಡ ಸೀತೆಯು ಬಯಸಿದಳು. ಮಾರೀಚನು ಬಂದ ಸುವರ್ಣ ಜಿಂಕೆಯಾಗಿ ರಾಮನು ಹೊರಟೆ. ಲಕ್ಷ್ಮಣನು ಉಳಿದ ರಾವಣನು ಬಂದ ಸನ್ಯಾಸಿ ರೂಪದಲ್ಲಿ ಸೀತೆಯ ಕದ್ದೊಯ್ದ ವಿಧಿ ಬರಹದಂತೆ. ದೂರದಿ ಹೋಯಿತು ಜಾನಕಿ ರೋದನ. ಜಟಾಯುವು ಹೋರಾಡಿ ಪ್ರಾಣವ ಬಿಟ್ಟನು. ಆಘಾತದಿ ರಾಮ ಲಕ್ಷ್ಮಣರು ಒಲೆದರು. ಸುಗ್ರೀವನ ಭೇಟೆಗೆ ಹನುಮನು ಬಂದನು. ಕಿಷ್ಕಿಂಧೆಯಲ್ಲಿ ಆಶ್ರಯ ಪಡೆದರು ಅಂದು. ವಾಲಿ ಸಂಹಾರವ ರಾಮನು ಮಾಡಿದನು. ವಾನರ ಸೇನೆಯು ಸೀತೆಯ ಹುಡುಕಲು ದಿಕ್ಕು ದಿಕ್ಕಿಗೂ ಹೊರಟರು ಹುರುಪಿನಲ್ಲಿ. ಹನುಮನು ಹಾರಿದ ಸಾಗರವ ದಾಟಿ ಲಂಕೆಗೆ ಬಂದ ವೀರ ಮಹಾಬಲದಿ. ಸೀತೆಯ ಕಂಡನು ಅಶೋಕವನದಲ್ಲಿ. ಮುದ್ರಿಕೆಯ ನೀರಿ ವಚನವ ಕೇಳಿದನು. ಅಕ್ಷಯ ಕುಮಾರನ ಹನುಮನು ಕೊಂದ. ಲಂಕಾನಗರವ ಸುಟ್ಟನು ಬಾಲದಲ್ಲಿ. ಸೀತೆಯ ವಾರ್ತೆಯ ರಾಮನಿಗೆ ತಂದ. ಸೇತುವೆ ಕಟ್ಟಿದರು ರಾಮೇಶ್ವರದಲ್ಲಿ. ವಾನರ ಸೇನೆ ಕಡಲನು ದಾಟಿ ಲಂಕಾ ತಲುಪಿತು ರಣಕಹಳೆಯ ಗುರುತ. ಘೋರ ಸಂಗ್ರಾಮವು ಲಂಕೆಯಲ್ಲಿ ನಡೆಯಿತು. ರಾಮ ರಾವಣರ ಯುದ್ಧವು ಭಯಂಕರ. ಕುಂಭಕರ್ಣನೇತನಾದ ರಾವಣೆಯಾಯಿತು. ರಕ್ತದ ಕೋಡಿಯು ಹರಿಯಿತು ಧರೆಯಲ್ಲಿ. ವಿಭೀಷಣ ಸಹಾಯಕ ಗೆಲುವಿಗೆ ಆಧಾರ. ರಾವಣನ ಕೊಂದ ರಾಮನು ಧರ್ಮದಿ. ಸೀತೆಯ ಕರೆತಂದ ಅಗ್ನಿ ಪರೀಕ್ಷೆಯಲ್ಲಿ ಪವಿತ್ರತೆಯ ತೋರಿದಳು ಲೋಕಕ್ಕೆ ಜಾನಕಿ. ಅಯೋಧ್ಯೆಗೆ ಮರಳಿದರು ಪುಷ್ಪಕ ವಿಮಾನದಿ. ಪಟ್ಟಾಭಿಷೇಕವಾಯಿತು ಲೋಕದ ಕಣ್ಣುಗಳೆದುರು. ರಾಮ